ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಬೋನಸ್ಸು, ಡಿವಿಡೆಂಡು ಮತ್ತು ಕ್ವಾರ್ಟರ್ಲಿ ರಿಸಲ್ಟ್ಸ್ಗಳನ್ನು ಅನೌನ್ಸ್ ಮಾಡ್ತಾ ಇರುವ ಕಂಪನಿಗಳ ಬಗೆಗೆ ಪಟ್ಟಿಯನ್ನು ಕೊಡ್ತಾ ಇದ್ದೀನಿ. ಕೆಲವು ದಿನಗಳ ಹಿಂದೆ ನಾವೊಂದು ವಿಡಿಯೋ ಮಾಡಿದ್ವಿ ಬೋನಸ್ ಇಶ್ಯೂ ಬಗ್ಗೆ ಮತ್ತು ಹೂಡಿಕೆದಾರರು ಏನ್ ಮಾಡಬೇಕು ಅಂತ ನಮ್ಮ 2ನೇ ಚಾನೆಲ್ ಅಲ್ಲಿ. ನೀವು ಆ ವಿಡಿಯೋ ನೋಡಿದ್ರೆ ಈಗ ನೋಡಬಹುದು 3 ಬೋನಸ್ ಬರುತ್ತಿರುವ ಕಂಪನಿಗಳು, ಹೂಡಿಕೆದಾರರು ಏನ್ ಮಾಡಬೇಕು, ಬೋನಸ್ ಇಶ್ಯೂ. ಥಂಬ್ನೇಲ್ ನಿಮ್ಮ ಮುಂದೆ ಇದೆ, ಲಿಂಕ್ ಮೇಲ್ಗಡೆ ಪೇಸ್ಟ್ ಮಾಡಿರ್ತೇವೆ. ಮೊದಲು ಈ ವಿಡಿಯೋ ನೋಡ್ಕೊಂಡ ಮೇಲೆ ಹಣವನ್ನು ಹೂಡುವ ಯೋಚನೆ ಮಾಡಬೇಕು. ಈಗ ಯಾವ ಯಾವ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಬರ್ತಾ ಇದೆ ನಿಮ್ಮ ಮುಂದೆ ಡೇಟ್ ಅನ್ನು ಇಟ್ಟಿದ್ದೇನೆ. ಯಾಕಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿದೆ ಅಂತಂದ್ರೆ ಕಂಪನಿಯ ಷೇರುಗಳ ಬೆಲೆಯಲ್ಲಿ ವೃದ್ಧಿ ಆಗ್ತದೆ, ಕಮ್ಮಿ ಅಂತಂದ್ರೆ ಕೆಳಗೆ ಬೀಳುತ್ತೆ, 2 ಸೈಡು ಹೋಗುತ್ತೆ. ಹುಷಾರಾಗಿ ನೋಡ್ಕೊಳ್ಬೇಕು. ಡಿವಿಸ್ ಲ್ಯಾಬು, ದೊಡ್ಲಾ ಡೈರಿ, MRF, ಮುಂದಕ್ಕೆ ಹೋಗ್ತಾ ಇದ್ದಾಗೆ ಸೆಂಚುರಿ ಪ್ಲೈಬೋರ್ಡ್ಸ್, ಲೂಪಿನ್, ಪ್ರೆಸ್ಟೀಜ್ ಎಸ್ಟೇಟ್ಸ್, ಸಿಮೆಂಟ್ಸ್, ಬಾಟಾ. ಮುಂದಿನ ಸ್ಲೈಡ್ ನಲ್ಲಿ ಬೋನಸ್ ಬರ್ತಾ ಇರುವ ಕಂಪನಿಗಳನ್ನು ಹೆಸರಿಸುತ್ತಾ ಇದ್ದೇನೆ. CSL ಫೈನಾನ್ಸ್ 10ನೇ ತಾರೀಕು ಆಗಸ್ಟ್ 2:1 ಕೊಡ್ತಾ ಇದ್ದಾರೆ. ಸನ್ ರಿಟೇಲ್ 3:5, ರಿಡಿಂಗ್ಟನ್ 1:1, ರಾಜ್ ನಂದಿನಿ ಮೆಟಲ್ 1:2 ಇತ್ಯಾದಿ. ಈ ಕಂಪನಿಗಳ ಷೇರುಗಳನ್ನು ಪರ್ಚೇಸ್ ಮಾಡಬೇಕು ಬೇಡವೋ ಅಂತ ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನು ಡಿವಿಡೆಂಡ್ ಪೇಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಗ್ರಾಫೈಟ್ ಇಂಡಿಯಾ 10ನೇ ತಾರೀಕು ಆಗಸ್ಟ್ ರೆಕಾರ್ಡ್ ಡೇಟು ಡಿವಿಡೆಂಡ್ 1 ಶೇರಿಗೆ ₹5 ಕೊಡ್ತಾ ಇದ್ದಾರೆ. ಐಷರ್ ಮೋಟಾರ್ಸ್ 1 ಶೇರಿಗೆ ₹17. ಹನಿವೆಲ್ ಆಟೋಮೇಷನ್ 11ನೇ ತಾರೀಕು ಆಗಸ್ಟ್ ಬರ್ತಾ ಇದೆ, ₹85 ಅವರು ಡಿವಿಡೆಂಡ್ ಕೊಡ್ತಾ ಇದ್ದಾರೆ 1 ಶೇರಿಗೆ. ಮುಂದಕ್ಕೆ ಹೋಗ್ತಾ ಇದ್ದಾಗೆ REC ಅವರು ₹2, ರಿಲ್ಯಾಕ್ಸೋ ಫುಟ್ವೇರ್ 2.5 ಮತ್ತೆ ಪೇಜ್ ಇಂಡಸ್ಟ್ರೀಸ್ ₹150 ಡಿವಿಡೆಂಡ್ ಆಗಿ ಕೊಡ್ತಾ ಇದ್ದಾರೆ. ನಮ್ಮ ಮುಂದಿನ ಪ್ರಶ್ನೆ, ಈ ಷೇರುಗಳು ಸ್ಪ್ಲಿಟ್, ಬೋನಸ್, ಡಿವಿಡೆಂಡ್ಗಳನ್ನ ಡಿಕ್ಲೇರ್ ಮಾಡಿದಾರಲ್ಲ, ಅದನ್ನ ತಗೊಳ್ಬೇಕಾ? ಯಾಕಂತಂದ್ರೆ ಹಣ ಹಾಕಿದ್ರೆ ಪ್ರಾಫಿಟ್ ಆಗುತ್ತಾ? ಈ ಹೊಸ ಹೂಡಿಕೆದಾರರು ಬಹಳಷ್ಟು ಸಂಖ್ಯೆಯಲ್ಲಿ ಮಾರುಕಟ್ಟೆಯಲ್ಲಿ ಸದ್ಯಕ್ಕೆ ಇದ್ದಾರೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ 1.07 crores. ಅವರಿಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಅವ್ರು ತಿಳ್ಕೊತಾರೆ ಬೋನಸ್ ಅಂದ್ರೆ ತಗೊಳ್ಳೋದೆ, ಡಿವಿಡೆಂಡ್ ಅಂದ್ರೆ ತಗೊಳ್ಳೋದೆ, ಕ್ವಾರ್ಟರ್ ರಿಸಲ್ಟ್ಸ್ ಬರುತ್ತೆ ಅಂತಂದ್ರೆ ಕಣ್ಣು ಮುಚ್ಚಿ ತಗೊಳ್ಳೋದು. ಹಾಗೆ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನೋಡಿ, ಬೋನಸ್ ಬಂದರೆ ನಿಮಗೆ ಇಮಿಡಿಯೇಟ್ ಬೆನಿಫಿಟ್ ಏನಾಗೋದಿಲ್ಲ. ನಿಮ್ಮ ಕೈಯಲ್ಲಿ ಎಕ್ಸ್ಟ್ರಾ ಷೇರುಗಳು ಬರ್ತವೆ, ಮತ್ತೆ ನಿಮ್ಮ ವ್ಯಾಲ್ಯೂ ಏನು ಜಾಸ್ತಿ ಆಗೋದಿಲ್ಲ. ಅದೇ ತರನೇ ಸ್ಪ್ಲಿಟ್ ಅಲ್ಲೂ ಅಷ್ಟೇನೆ, ನಿಮ್ಮ ವ್ಯಾಲ್ಯೂ ಜಾಸ್ತಿ ಆಗೋದಿಲ್ಲ. ಸ್ಟಾಕ್ ಪ್ರೈಸು ಕಮ್ಮಿ ಆದಾಗ, ಬೋನಸ್ ಇಶ್ಯೂ, ಸ್ಟಾಕ್ ಸ್ಪ್ಲಿಟ್ ಬಂದಾಗ ಆ ಷೇರಿನ ಬೆಲೆ ಕಮ್ಮಿ ಆಗೋದ್ರಿಂದ ಹೂಡಿಕೆದಾರರಿಗೆ ಕಮ್ಮಿ ರೇಟ್ ಆದ್ರಿಂದ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಜಾಸ್ತಿ ಡಿಮಾಂಡ್ ಬರುತ್ತೆ ಮತ್ತು ಅದರಿಂದಾಗಿ ಅಪ್ರಿಸಿಯೇಷನ್ ಆಗುವಂತ ಚಾನ್ಸ್ ಇದೆ. ಆದರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಓವರ್ ದ ಇಯರ್ಸ್ ಕಂಪನಿಯ ಬಿಸ್ನೆಸ್ ಚೆನ್ನಾಗಿ ಇದ್ರೆ ಮಾತ್ರ ಸ್ಟಾಕ್ ಪ್ರೈಸ್ ಮೇಲೋಗುತ್ತೆ. ಅಡಿಷನಲ್ ಕ್ವಾಂಟಿಟಿ ತಗೊಂಡ್ರು ಮೇಲೋಗುತ್ತೆ, ಬೋನಸ್ ಬಂದ್ರು, ಸ್ಪ್ಲಿಟ್ ಬಂದ್ರು ಕಂಪನಿ ಮೇಲೋಗುತ್ತೆ ಅಂತ ಆದ್ರೆ ಮಾತ್ರ ಪರ್ಚೇಸ್ ಮಾಡಿ. ಫಂಡಮೆಂಟಲ್ ಅನಾಲಿಸಿಸ್ ಬಹಳ ಬಹಳ ಇಂಪಾರ್ಟೆಂಟ್. ಬರೇ ಬೋನಸ್, ಡಿವಿಡೆಂಡು, ಸ್ಪ್ಲಿಟ್ ಮಾಡಿದ್ದಾರೆ ಅಂತ ಯಾವ ಶೇರ್ ಅನ್ನು ಕೊಂಡ್ಕೊಳ್ಳಿಕ್ ಹೋಗ್ಬಾರ್ದು. ನಿಮಗೇನಾದ್ರೂ ಬೋನಸ್ ಶೇರ್ ಬಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಡಿಮೆಟ್ ಅಕೌಂಟ್ ಅಲ್ಲಿ ಆಟೋಮೆಟಿಕ್ ಆಗಿ ಕಾಣಿಸ್ಕೊಳ್ಳುತ್ತೆ. ಡಿವಿಡೆಂಡ್ ಬಂದ್ರೆ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಯಾವ ಬ್ಯಾಂಕಿನ ಅಕೌಂಟ್ ಅನ್ನು ನೀವು ನಿಮ್ಮ ಡಿಮೆಟ್ ಅಕೌಂಟ್ಗೆ ಕನೆಕ್ಟ್ ಮಾಡಿದ್ರು, ಟ್ರೇಡಿಂಗ್ ಅಕೌಂಟ್ಗೆ ಕನೆಕ್ಟ್ ಮಾಡಿದ್ರು, ಅಲ್ಲಿಗೆ ಬರುತ್ತೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸುಸಮಯ. ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ, ಆಲ್ ಅಂತ ಒತ್ತಿದ್ರೆ ನೆಕ್ಸ್ಟ್ ಟೈಮ್ ಡೈರೆಕ್ಟ್ ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಬಹಳ ಕಷ್ಟಪಟ್ಟು ಎಲ್ಲ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೇವೆ ನಿಮಗಾಗಿ, ಸಮಾಜ ಸೇವೆಗಾಗಿ. ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಆಮೇಲೆ ಇವತ್ತು ನಾನು ಕೇಳುವ ಪ್ರಶ್ನೆ,
ಇತ್ತೀಚಿನ ದಿನಗಳಲ್ಲಿ ನಿಮಗೆ ಯಾವುದಾದ್ರೂ ಕಂಪನಿಯಿಂದ ಡಿವಿಡೆಂಡ್ ಅಥವಾ ಲಾಭಾಂಶ ಬಂದಿದ್ರೆ ಆ ಕಂಪನಿ ಹೆಸರನ್ನು ಮತ್ತು ಅಮೌಂಟ್ ಅನ್ನು ಟೈಪ್ ಮಾಡಿ ಚಾಟ್ ಬಾಕ್ಸ್ ನಲ್ಲಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.